ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಿಟಲ್ ಸ್ಟಾರ್ ಮಯಾಂಕ್. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಪಾಪುಗೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಬೇಬೀಸ್ಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಕೂಡ ತಿಳ್ಕೊತಾ ಹೋಗೋಣ. ನಮ್ಮ ಪಾಪುಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತೀನಿ. ಫಸ್ಟ್ ಕ್ಯಾಸ್ಟರ್ ಆಯಿಲ್ನ ಬಿಸಿ ಮಾಡ್ಕೋಬೇಕು. ಕೈಯಲ್ಲಿ ಸ್ವಲ್ಪ ಆಯಿಲ್ ತಗೊಂಡು ಶೋಲ್ಡರಿಂದ ಸೊಂಟದವರೆಗೂ ನಿಧಾನವಾಗಿ ಒಂದೇ ಡೈರೆಕ್ಷನಲ್ಲಿ ಸವರ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಬೇಬೀಸ್ ಮಸಲ್ಸ್ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಬೇಬಿ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ನಿದ್ದೆ ಕೂಡ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಸ್ ವೆಲ್ ಆಸ್ ಬೇಬಿ ಗ್ರೋತ್ ಆ್ಯಂಡ್ ಬಾಡಿ ಮೂಮೆಂಟ್ಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟು ಶೋಲ್ಡರಿಂದ ರಿಸ್ಟ್ವರೆಗೂ ಸ್ಮೂತಾಗಿ ಜೆಂಟಲ್ಲಾಗಿ ಮಸಾಜ್ ಮಾಡ್ತಾ ಬರಬೇಕು. ಫಿಂಗರ್ಸ್ ಆ್ಯಂಡ್ ಟಾಯ್ಸ್ನ ಜೆಂಟಲ್ಲಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಮಾಯಿಶ್ಚರೈಸ್ಡ್ ಆಗು ಕೂಡ ಇರುತ್ತೆ. ನಮ್ಮ ಪಾಪು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಇದ್ದಾಗ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಅಳ್ತಿದ್ದ. ಬಟ್ ಇವಾಗ ನೋಡಿ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತಿದ್ದಾನೆ ಆ್ಯಂಡ್ ಆಯಿಲ್ ಮಸಾಜ್ನ ಎಂಜಾಯ್ ಕೂಡ ಮಾಡ್ತಿದ್ದಾನೆ. ನೆಕ್ಸ್ಟ್ ಎದೆ ಭಾಗನ ಸೆಂಟರಿಂದ ಹೊರ್ಗಿನ ಡೈರೆಕ್ಷನ್ಗೆ ಜೆಂಟಲ್ಲಾಗಿ ಸವರ್ತಾ ಹೋಗಬೇಕು. ಆಯಿಲ್ ಮಸಾಜ್ ಮಾಡೋದ್ರಿಂದ ಒನ್ ಮೋರ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಮದರ್ ಆ್ಯಂಡ್ ಬೇಬಿ ನಡುವೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನಾನು ಹಣೆ ಭಾಗ, ಚಿನ್, ಚೀಕ್, ನೋಸ್ ಇವನ್ನೆಲ್ಲ ಮಸಾಜ್ ಮಾಡ್ತಾ ಹೋಗ್ತೀನಿ. ಯೂಶ್ವಲಿ ಕೆಲವೊಬ್ರು ಹೇಳ್ತಾರೆ, ಕೇಳಿದ್ದೀರಾ, ಹಣೆ ಉಜ್ಜಿದ್ರೆ ಹಣೆ ಮಟ್ಟ ಆಗುತ್ತೆ ಆ್ಯಂಡ್ ನೋಸ್ನ ಮೇಲೆ ಮಾಡೋದ್ರಿಂದ ನೋಸ್ ಶಾರ್ಪ್ ಆಗುತ್ತೆ ಅಂತ. ಬಟ್ ನನಗೇನೋ ಅದರಲ್ಲಿ ಸ್ವಲ್ಪನೂ ನಂಬಿಕೆ ಇಲ್ಲ. ಆ್ಯಕ್ಚುಲಿ ಇಟ್ಸ್ ಅ ಮಿತ್. ಬಟ್ ದ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ ಮಗು 9 ತಿಂಗಳು ತಾಯಿ ಗರ್ಭದಲ್ಲಿ ಎಷ್ಟು ಬೆಳವಣಿಗೆ ಹೊಂದಿರುತ್ತೆ ಅದೇ ಬೆಳವಣಿಗೆ ಮಗು ಹುಟ್ಟಿದ ಮೇಲೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಷ್ಟೇ. ನಮ್ಮ ಪಾಪು ನೋಡಿ ಎಷ್ಟು ಹ್ಯಾಪಿಯಾಗಿ ಟಮ್ಮಿ ಎಕ್ಸಸೈಸಸ್ನ ಎಂಜಾಯ್ ಮಾಡ್ತಿದ್ದಾನೆ ಅಂತ. ಈ ರೀತಿ ಟಮ್ಮಿ ಎಕ್ಸಸೈಸಸ್ ಮಾಡೋದ್ರಿಂದ ಬೇಬೀಸಲ್ಲಿ ಗ್ಯಾಸ್ ರಿಲೀವ್ ಆಗುತ್ತೆ ಆ್ಯಂಡ್ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.